ನಮಸ್ಕಾರ ಮೇಡಮ್ ಅವರೇ. ಶಿವಣ್ಣಗೌಡ್ರೆ, ಕಲಿಗಾಲ ಇದು ನೋಡಿ. ಈಗ ದರ್ಶನ್ ಜೈಲ್ ಸೇರಿದ್ದಾರೆ, ಏನ್ ಹೇಳ್ತೀರಿ? ಜೈಲು ಅವ್ರು ಮಾಡಿದ ತಪ್ಪಿಗೆ ಜೈಲು ಸೇರಿರ್ತಾರೆ. ಮಾಡಿದ್ದಣ್ಣೋ ಮಹಾರಾಯ ಅಂತ. ಅದರಿಂದ ಅವ್ರಿಗೆ ಜೈಲ್ ಶಿಕ್ಷೆ ಆಗಿದೆ ಅಂದ್ರೆ ಅವರು ಕಾನೂನು ಪ್ರಕಾರ ತಪ್ಪಿತಸ್ಥರಂತ ಇಲ್ಲಿವರೆಗೆ ಗೊತ್ತಾಗಿದೆ. ಅದಕ್ಕೆ ಕಾನೂನು ಪ್ರಕಾರ ಅವ್ರಿಗೆ ಏನ್ ಶಿಕ್ಷೆ ನೀಡ್ಬೇಕೋ ನೀಡ್ತಾ ಇದ್ದಾರೆ. ನಿಮ್ಗೇನ್ ಅನ್ಸುತ್ತೆ, ಏನ್ ಶಿಕ್ಷೆ ನೀಡ್ಬೇಕು? ಯಾಕಂತಂದ್ರೆ ಅದು ಇನ್ನೂ ವಿಚಾರಣೆಯಲ್ಲಿದೆ, ಇನ್ನೂ ಕೂಡ ವಿಚಾರಣೆ ಮುಗ್ದಿಲ್ಲ. ಕಡಿಮೆನೆ ನಮ್ ದೃಷ್ಟಿಯಲ್ಲಿ. ಯಾಕಂದ್ರೆ ನನ್ನ ಮಗ ಅವನು ಯಾವ ರೀತಿ ಒದ್ದಾಡಿ ಇವ್ರು ತೀರ್ಚಾಡಿ ಏನ್ ಇವ್ರಿಗೆ ಶಿಕ್ಷೆ ಮಾಡಿದಾನಲ್ಲ, ಅದೇ ಅನುಭವ ಅವ್ರಿಗೆ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ. ಇವ್ರು ಏನು ಹಿಂಸೆ ಕೊಟ್ಟಿದ್ದಾರೆ ಇವೆಲ್ಲವಾಗಿ ಅದೇ ರೀತಿ ಅವ್ರಿಗೆ ನನ್ನ ಮಗ ಅನುಭವಿಸಿದಾನಲ್ಲ, ಒದ್ದಾಡಿದಾನೆ, ಕಿರ್ಚಾಡಿದಾನೆ, ಕೂಗಾಡಿದಾನೆ. ಏನ್ ಹೇಳಿದ್ರು ಇವರು ಹೆಂಡತಿ ಪ್ರೆಗ್ನೆಂಟ್ ಇದ್ರು ಬಿಟ್ಟಿಲ್ಲ ಅಂತಾರೆ. ಏನು ಅದೇ ರೀತಿನೇ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಅದು ಏನು ಇವ್ರು ಮಾಡಿದಾರಲ್ಲ ಆ ಮಗನಿಗೆ, ಅದನ್ನ ಮಾಡಿ ಅವನು ಅನುಭವಿಸ್ಬೇಕು. ಅವನು ಅನುಭವಿಸಿದ್ರೆ ಏನಂತ ಇನ್ನೂ ಏನಿಗೆ ಗೊತ್ತಾಗುತ್ತೆ ಅಂತ ಅನ್ಸುತ್ತೆ. ಈಗ ನಾನ್ ಮಾಡಿದ್ದೇನಂತ ಅವಾಗಾದ್ರೂ ಅವ್ರು ತಪ್ಪು ಮಾಡಿದೀನಿ ಅಂತ ಅನಿಸುತ್ತೋ ಏನೋ ದೇವ್ರಿಗೆ ಗೊತ್ತು. ಶಿವಣ್ಣಗೌಡ್ರೆ, ಈಗ ದೊಡ್ಡ ನಟ, ಪ್ರಭಾವಿ, ಬೇರೆ ರಾಜಕಾರಣಿಗಳ ಜೊತೆ ಎಲ್ಲ ಸಂಪರ್ಕ ಇತ್ತು. ಅದೆಲ್ಲದ್ರ ನಂತರ ಕೂಡ ಪೊಲೀಸರು ಅದ್ಯಾವುದನ್ನ ಲೆಕ್ಕಕ್ಕೆ ತಗೊಂಡೆ ತಮ್ಮ ಮನೆಗೂ ಬಂದಿದ್ರು. ಆ ನಂತರ ಎಲ್ಲ ಕಡೆಗಳಲ್ಲಿ ಜಾಲಾಡಿ ಸಾಕ್ಷಿ ಸಂಗ್ರಹಿಸಿದ್ರು. ಆ ಸಮಯದಲ್ಲಿ ಪೊಲೀಸರಿಗೆ ಏನು ಹೇಳಿದ್ರಿ ತಾವು? ನಾವೇನಿಲ್ಲ, ಸರಿಯಾದ ತನಿಖೆ ಆಗ್ಬೇಕು, ತಪ್ಪಿತ ಶಿಕ್ಷೆ ಆಗ್ಬೇಕು, ನನ್ನ ಮಗನಿಗೆ ಆತ್ಮಶಾಂತಿ ಸಿಗುತ್ತೆ ಆ ರೀತಿ ಆದ್ರೆ ಅಂತ ನಾವು ಹೇಳಿದ್ವಿ. ಈಗ ತಮ್ಮ ಫ್ಯಾಮಿಲಿಯವರು, ಅವರ ಮಿಸ್ಸಸ್ ಆಗಿರ್ಬೋದು ಅಥವಾ ರೇಣುಕಾ ಸ್ವಾಮಿ ಅವರ ತಾಯಿ ಆಗಿರ್ಬೋದು, ಅವರೆಲ್ಲರೂ ನಾರ್ಮಲ್ ಆಗಿದ್ದಾರಾ? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಇಲ್ಲ ಇಲ್ಲ, ಯಾರು ನಾರ್ಮಲ್ ಆಗ್ಲಿ. ವಿಶೇಷ ಇನ್ನೂ ಹೆಚ್ಚಿನ ತೊಂದರೆ ಆಗಿದೆ. ಈಗ ನಮ್ ತಾಯಿಗೆ 98 ವರ್ಷ. ಅವ್ರು ದಿನ ಮೊಮ್ಮಗನ್ನ ಮಾತಾಡ್ಸಿ ಮಾಡಿ ಎಲ್ಲ ಮಾಡ್ತಿದ್ರು. ಈಗ 10-12 ದಿನದಿಂದ ಅವ್ರು ಕಾಣದೇ ಇರೋದ್ರಿಂದ ಸ್ವಾಮಿಯಲ್ಲಿ 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 ಅಂತ ಕೇಳ್ಬಿಟ್ಟು ಈಗ ಅವ್ರಿಗೆ ಆರೋಗ್ಯ ಏರುಪೇರಾಗಿ ಸ್ಟ್ರೋಕ್ ಆಗಿದೆ ಈ 3 ದಿವಸದೊಳಗೆ. ಈಗಿನ ಒಂದು 5 ನಿಮಿಷದೊಳಗಡೆ ನಮ್ಮ ಮನೆಯವರು ಕೆಲವೆಲ್ಲ ಈ ನಿಮ್ಮ ಟಿವಿ ಅವ್ರಿಗೆ ಮಾಧ್ಯಮವ್ರಿಗೆ ಸಂದರ್ಶನ ಕೊಟ್ಟು ಡಾಕ್ಟರ್ ಹತ್ರ ಹೋಗಿದ್ದಾರೆ. ಇವತ್ತು ಶನಿವಾರ, ನಾಳೆ ಭಾನುವಾರ ಡಾಕ್ಟರ್ ಸಿಗೋದಿಲ್ಲ ಇವಂತ ಪರಿಸ್ಥಿತಿ. ಆಮೇಲೆ ಅದಕ್ಕೆ ಮೂವ್ಮೆಂಟೇ ಹೋಗ್ಬಿಟ್ಟಿದೆ ನಮ್ ತಾಯರ್ದು. ಏನಿಲ್ಲ, ನಾವು ಪುಂಜಿ ಕುಡಿತಿತ್ತು ಇಲ್ಲಿದ್ರಿ, ಇಲ್ಲ ಜೀವಂತ ಶಾ ಆಗಿದೆ ನಮ್ಮ ತಾಯರು. ರೇಣುಕಾ ಸ್ವಾಮಿ ಅವ್ರ ಪತ್ನಿ ಹೇಗಿದ್ದಾರೆ ಶಿವಣ್ಣಗೌಡ್ರೆ? ನಿಮ್ ಸೊಸೆ ಹೇಗಿದ್ದಾರೆ? ಅವ್ರ ಆರೋಗ್ಯ ಹೇಗಿದೆ? ಅವರು ಕೂಡ ಆರೋಗ್ಯ ವ್ಯವಸ್ಥೆ ನೋಡಿ. ಆ ಭಾಗದಲ್ಲಿ ಕೂಡ ಒಂದಷ್ಟು ಜನ ನಿಂತಿದ್ದಾರೆ. ಈ ಭಾಗದಲ್ಲಿ ನೋಡಿ, ಅಲ್ಲೆಲ್ಲ ನಿಂತು ಅಲ್ಲಿ ನೋಡಿ, ಅಲ್ಲಿ ಪೊಲೀಸರು ಕಳಿಸುವಂತ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ. ನೋಡಿ, ಇಲ್ಲಿ ದರ್ಶನ್ 13 ವರ್ಷಗಳ ಬಳಿಕ ಮತ್ತೆ ವಾಪಸ್ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ